ಯೆಹೋವನೇ, ಮತಾಸಕ್ತಿಯು ನನ್ನನ್ನು ದಹಿಸಿಬಿಟ್ಟಿತು. ವೈರಿಗಳು ನಿನ್ನ ವಾಕ್ಯಗಳನ್ನು ಮರೆತು ಬಿಟ್ಟಿದ್ದಾರಲ್ಲ. ಮಂಗಳವಾರ 2 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 17ನೇ ವಚನ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯುಂಟಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಇಡೀ ಲೋಕದ ರಕ್ಷಣೆಗೆ ಕಳಿಸಿದ್ದಾನೆ, ತೀರ್ಪು ಮಾಡುವುದಕ್ಕಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತೀರ್ಪು ಮಾಡುವುದಕ್ಕೆ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ಯೋಹಾನನ ಸುವಾರ್ತೆಯ 3ನೇ ಅಧ್ಯಾಯದ 16ನೇ ವಚನವನ್ನು ಧ್ಯಾನ ಮಾಡಿದ್ದೇವೆ. ದೇವರ ಪ್ರೀತಿ ಎಷ್ಟು ಅಪಾರವಾದದ್ದು. ದೇವರು ಒಬ್ಬರಾದರೂ ನಾಶವಾಗಬಾರದೆಂಬುದ ಉದ್ದೇಶದಿಂದ ಯೇಸುವನ್ನೇ ಕಳಿಸಿಕೊಟ್ಟನೆಂಬುದಾಗಿ ಧ್ಯಾನ ಮಾಡಿದ್ದೇವೆ. 17ನೇ ವಚನ ಕೂಡ ಬಹಳ ಮುಖ್ಯವಾದಂಥ ಒಂದು ವಚನವಾಗಿದೆ. ಯಾಕಂದರೆ ದೇವರು ಬಹಳ ಸ್ಪಷ್ಟವಾಗಿ ತನ್ನ ಮಗನನ್ನು ಕಳಿಸಿರುವಂಥ ಉದ್ದೇಶವನ್ನು ಬಹಳ ಅದ್ಭುತವಾಗಿ ವರ್ಣಿಸಲ್ಪಟ್ಟಿದೆ. ಯೋಹಾನನು ಬರೆಯುವ ಹಾಗೆ ದೇವರು ತನ್ನ ಮಗನನ್ನು ರಕ್ಷಿಸುವುದಕ್ಕೋಸ್ಕರ ಕಟ್ಟಿದ್ದಾನೆ ಹೊರತು ತೀರ್ಪು ಮಾಡುವುದಕ್ಕಲ್ಲ ಎಂಬುದಾಗಿ. ಅಂದರೆ ಲೋಕದ ಪ್ರತಿಯೊಬ್ಬನೂ ಪಾಪಿಯೇ. ಪಾಪದಲ್ಲಿ ಮುಳುಗಿ ಹೋದಂಥ ಪ್ರತಿಯೊಬ್ಬನೂ ತೀರ್ಪಿಗೆ ಒಳಗಾಗಬೇಕು. ಆದರೆ ದೇವರ ಉದ್ದೇಶ ಮನುಷ್ಯನಿಗೆ ತನ್ನ ಕೃಪೆಯ ಅನುಭವ ಆಗಬೇಕು, ಮನುಷ್ಯನು ರಕ್ಷಿಸಲ್ಪಡಬೇಕು. ಅದಕ್ಕೋಸ್ಕರವಾಗಿಯೇ ತನ್ನ ಮಗನನ್ನೇ ಸಮರ್ಪಿಸಿಕೊಟ್ಟನು. ಮಗನು ತಂದೆಗೆ ವಿಧೇಯನಾಗಿ ತನ್ನನ್ನೇ ತಾನು ಜಜ್ಜಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟನು. ನಾವು ಪ್ರತಿಯೊಬ್ಬರೂ ಕೂಡ ಪಾಪಿಗಳೇ ಹೌದು. ನಮ್ಮ ಪಾಪಮಯವಾದಂಥ ಜೀವನದ ಮೇಲೆ ತೀರ್ಪು ಮಾಡಲಿಲ್ಲ, ಬದಲಾಗಿ ರಕ್ಷಣೆಗೆ ನಮಗೋಸ್ಕರವಾಗಿ ಸತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಪ್ರೀತಿ ಎಷ್ಟು ಅದ್ಭುತವಾಗಿ ನಾವು ಈ ವಚನದಲ್ಲಿ ಕಾಣುತ್ತೇವೆಂದರೆ, ದೇವರು ನಾವು ನಾಶವಾಗುವುದು ಅದನ್ನು ಇಷ್ಟಪಡಲಿಲ್ಲ, ಬದಲಾಗಿ ತನ್ನ ಮಗನ ಮೂಲಕವಾಗಿ ನಮಗೆ ವಿಮೋಚನೆಯನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ರಕ್ಷಿಸಲ್ಪಡಬೇಕೆಂಬುವಂಥದ್ದೇ ದೇವರ ಉದ್ದೇಶ. ನಾವು ತೀರ್ಪು ಒಳಗಾಗಿ ನಾಶವಾಗಬಾರದೆಂಬುದಾಗಿ ದೇವರ ಉದ್ದೇಶ. ದೇವರ ಆ ಉದ್ದೇಶದಂತೆ ನಾವುಗಳು ನಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿ ರಕ್ಷಣೆಗೆ ಪಾತ್ರರಾಗೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನಿಂದ ರಕ್ಷಿಸಲ್ಪಟ್ಟಂಥವರಾಗಿ ಲೋಕದಲ್ಲಿ ನಿನ್ನ ಸಾಕ್ಷಿಗಳಾಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.